Hello everyone, welcome back to my YouTube channel, DC Vlogs YouTube channel. ಸೊ ನಾನಿವತ್ತು ಪೊಟ್ಯಾಟೊ ಚೀಸ್ ಬಾಲ್ಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಏನೇನೆಲ್ಲ ಬೇಕು ಅಂತ ತೋರಿಸ್ತೀನಿ. ಪೊಟ್ಯಾಟೋನ ಬಾಯ್ಲ್ ಮಾಡ್ಕೋಬೇಕು. ನಾನೊಂದು 8 ಪೊಟ್ಯಾಟೋಸ್ನ ತೊಗೊಂಡಿದ್ದೀನಿ. ಇವಾಗ ಇದು ಬಾಯ್ಲ್ ಆಗಿದೆ. ನೆಕ್ಸ್ಟು ಆನಿಯನ್ಸ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದಕ್ಕೆ ನಾನು ಮೈದಾ ಮತ್ತು ಕಾರ್ನ್ಫ್ಲೋರ್ ಹಾಕಿ ಈ ಥರ ನೀರು ಹಾಕ್ಬಿಟ್ಟು ಈ ಥರ ಸ್ಲರಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಂದು 8 to 10 ಪೀಸ್ ಸ್ಲೈಸ್ ಬ್ರೆಡ್ನ ಹಾಕ್ಬಿಟ್ಟು ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಬ್ರೆಡ್ ಕ್ರಮ್ಸ್ ಪೊಟ್ಯಾಟೋನ ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಆಗಿದೆ. ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಸ್ಕೊಂಡಿರೋದು. ಆಮೇಲೆ ಸಾಲ್ಟ್, ಚಿಲ್ಲಿ ಪೌಡರ್, ಚಾಟ್ ಮಸಾಲ, ನೆಕ್ಸ್ಟ್ ಪೆಪ್ಪರ್ ಹಾಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಹಾಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಪೊಟ್ಯಾಟೊ ಎಲ್ಲ ಮಿಕ್ಸ್ ಮಾಡಿದ ಆದಮೇಲೆ ನೆಕ್ಸ್ಟು ಆ ಪೊಟ್ಯಾಟೊ ಮಿಕ್ಸ್ ಮಾಡಿದ್ನಲ್ಲ ಅದು ತಗೊಂಡು ಫಸ್ಟ್ ಈ ಥರ ಕೈಯಲ್ಲಿ ಹಿಂಗೆ ಮಾಡ್ಕೊಬೇಕು. ಸೊ ಇದ್ರ ಮಧ್ಯದಲ್ಲಿ ಒಂದು ಸ್ಲೈಸ್ ಚೀಸ್ ಇಡಬೇಕು. ನಾನು ಒಂದು ಕ್ಯೂಬ್ ಚೀಸ್ ತೊಗೊಂಡು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಪೊಟ್ಯಾಟೊ ಸ್ವಲ್ಪ ಸ್ಟಿಕ್ಕಿ ಆಗ್ತಿತ್ತು, ಬಟ್ ನೋ ಪ್ರಾಬ್ಲಮ್. ಒಂದು ಸರ್ತಿ ಸ್ಲರಿಗೆ ಡಿಪ್ ಮಾಡಿದ ತಕ್ಷಣ ಅದು ಅಷ್ಟೊಂದು ಕೈಗೆ ಅಂಟಲ್ಲ. ಸೊ ಈಗ ನಿಮಗೆ ತುಂಬ ಕೈಗೆ ಅಂಟಿದೆ ಅನ್ನುವಾಗ ಫ್ರಿಜ್ಜಲ್ಲಿ ಒಂದು 10 to 20 ಮಿನಿಟ್ಸ್ ಬಿಟ್ಬಿಟ್ಟು ತೆಗೆದ್ರೆ ಅದು ಪೊಟ್ಯಾಟೊ ಅಷ್ಟೊಂದು ಅಂಟಲ್ಲ. ಸೊ ನೆಕ್ಸ್ಟ್ ಸ್ಲರಿಗೆ ಡಿಪ್ ಮಾಡಾದ್ಮೇಲೆ ಬ್ರೆಡ್ ಕ್ರಮ್ಸ್ಗೆ ಹಾಕಿ ಈ ಥರ ರೌಂಡ್ ಮಾಡಿ ಈ ಥರ ಇಟ್ಕೋಬೇಕು. ಸೊ ಎಲ್ಲದನ್ನು ಹಾಗೆ ರಿಪೀಟ್ ಮಾಡಬೇಕು. ಫಸ್ಟು ಪೊಟ್ಯಾಟೊ ಮಿಕ್ಸ್ನ ಎತ್ಕೋಬೇಕು. ಅದ್ರ ಮಧ್ಯದಲ್ಲಿ ಒಂದು ಕ್ಯೂಬ್ ಚೀಸ್ ಇಟ್ಟು ಆಮೇಲೆ ಸ್ಲರಿಗೆ ಡಿಪ್ ಮಾಡಿ ನೆಕ್ಸ್ಟ್ ಬ್ರೆಡ್ ಕ್ರಮ್ಸ್ಗೆ ಡಿಪ್ ಮಾಡಿ ಅದನ್ನೆಲ್ಲ ಒಂದು ಶೇಪ್ ಮಾಡಿ ಇಟ್ಕೋಬೇಕು. ನಿಮಗೆ ರೌಂಡ್ ಬೇಡ ಅಂತಂದರೆ ಉದ್ದ ಶೇಪ್ ಬೇಕಾದ್ರೂ ಮಾಡ್ಕೊಬೋದು. ಬೇರೆ ಶೇಪ್ಸ್ ಯಾವ್ದು ಬೇಕೋ ನಿಮ್ಗೆ ಯಾವ್ದು ಇಷ್ಟನೋ ಆ ಥರ ಮಾಡ್ಕೊಬೋದು. ಸೊ ಇದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಸ್ನ್ಯಾಕ್ಸ್ಗಂತೂ ತುಂಬ ಸಖತ್ತಾಗಿರುತ್ತೆ ಆ್ಯಂಡ್ ಬೇಗ ಕೂಡ ಮಾಡ್ಕೊಬೋದು. ಅಷ್ಟೊಂದು ಏನು ಟೈಮ್ ಹಿಡಿಯಲ್ಲ. ಬಟ್ ಪೊಟ್ಯಾಟೊ ಒಂದು ಫುಲ್ಲು ಸ್ಮ್ಯಾಶ್ ಆಗಬೇಕು ಅಷ್ಟೇ. ಪೊಟ್ಯಾಟೊ ಬೇಯಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ಬಿಟ್ಟರೆ ಇದೆಲ್ಲ ಈಸಿಯಾಗಿ ಮಾಡ್ಕೊಬೋದು. ನಾನು ಸ್ವಲ್ಪ ಮಾತ್ರ ಮಾಡಿಕೊಂಡೆ. ಇನ್ನು ಸ್ವಲ್ಪ ನೈಟ್ ಎಲ್ಲರೂ ಬಂದಾಗ ಮಾಡೋಣ ಅಂದ್ಬಿಟ್ಟು ಒಂದು 5 to 6 ಚೀಸ್ ಬಾಲ್ಸ್ನ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಒಟ್ಟಿಗೆ ಬೇಕಂದ್ರೆ ಜಾಸ್ತಿ ಮಾಡ್ಕೋಬೋದು. ಇನ್ನೂ ಪೊಟ್ಯಾಟೊ ಕ್ವಾಂಟಿಟಿ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ಬಟ್ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಒಂದು ಸತಿ ಟ್ರೈ ಮಾಡಿ.
ಸೊ ಇವಾಗ ನೆಕ್ಸ್ಟು ನಾನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಲೈಟ್ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಸೊ ತುಂಬ ಚೆನ್ನಾಗಾಗಿತ್ತು. ಒಳಗಡೆ ಚೀಸೆಲ್ಲ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತ ನಾನು ತೋರಿಸ್ತೀನಿ ನೋಡಿ. ಸೊ ಈಗ ಬಂದಿದೆ ಪೊಟ್ಯಾಟೊ ಚೀಸ್ ಬಾಲ್ಸು. ತುಂಬಾ ಚೆನ್ನಾಗಿತ್ತು. ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ನೀವು ಒಂದ್ಸತಿ ಟ್ರೈ ಮಾಡಿ. ಆ್ಯಂಡ್ ಒಳಗಡೆ ಎಲ್ಲ ಹೇಗೆ ಮೆಲ್ಟ್ ಆಗಿದೆ, ಹೇಗೆ ಕುಕ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಈಗ. ಸೊ ಫುಲ್ಲು ಚೀಸೆಲ್ಲ ನೀಟಾಗಿ ಮೆಲ್ಟ್ ಆಗಿತ್ತು, ಸಕ್ಕತ್ತಾಗಿತ್ತು ತಿನ್ನಬೇಕಾದ್ರೆ ಅಂತೂ. ಸೊ ಒಂದ್ಸತಿ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಹೇಳಿ, ಓಕೆನಾ? ಇದಾಗಿತ್ತು ಇವತ್ತಿನ ವ್ಲಾಗ್. ಹಾಗೆ 400+ ಸಬ್ಸ್ಕ್ರೈಬ್ ಮಾಡಿದ್ದೀರ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.